ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಮತ್ತೊಂದು ಶಾಕ್ ಇದೀಗ ಎದುರಾಗಿದೆ. ಭವಾನಿ ರೇವಣ್ಣಗೆ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಹೊಳೆನರಸೀಪುರ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಸ್ಥಳೀಯ ಪೊಲೀಸರ ಮೂಲಕ ನೋಟಿಸ್ ಅನ್ನ ನೀಡಿದ ಎಸ್ಐಟಿ ಇಂದು ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಭವಾನಿ ರೇವಣ್ಣಗೂ ಕೂಡ ನೋಟಿಸ್ ನೀಡಲಾಗಿದೆ. ಹೊಳೆನರಸೀಪುರದ ಮನೆಗೆ ಭೇಟಿ ನೀಡಿದಂತಹ ಪೊಲೀಸರು ಕೆಲ ನಿಮಿಷಗಳ ಕಾಲ ಮನೆಯೊಳಗೆ ಇದ್ದು ಅವ್ರ ಜೊತೆ ಮಾತನಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಭವಾನಿ ರೇವಣ್ಣ ಸ್ಥಳದಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಮನೆ ಕೆಲಸದಾಕೆ ಕೊಟ್ಟಿರುವಂತಹ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಇವತ್ತು ಅಥವಾ ನಾಳೆ ವಿಚಾರಣೆಗೆ ಹಾಜರಾಗಬೇಕು ಭವಾನಿ ರೇವಣ್ಣ ಅಂತ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಈ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣಗೂ ಕೂಡ ನೋಟಿಸ್ ನೀಡಲಾಗಿದೆ. ಯಾವಾಗ ವಿಚಾರಣೆಗೆ ಹಾಜರಾಗಬೇಕು? ಇನ್ ಕೇಸ್ ವಿಚಾರಣೆಗೆ ಹಾಜರಾಗದೇ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಸಭಾ ಪ್ರಮುಖವಾಗಿ ಈಗ ಎಚ್.ಡಿ. ರೇವಣ್ಣ ಕುಟುಂಬದ ಮೇಲೆ ಶಾಕ್ಗೊಳಗಾಗ್ತಿದ್ದಾರೆ ಕುಟುಂಬದ ಸದಸ್ಯರು. ಯಾಕಂದ್ರೆ ಇವತ್ತು ಮತ್ತೊಂದು ನೋಟಿಸ್ ಸರ್ವಾಗಿದೆ. ಸದ್ಯ ಹೊಳೆನರಸೀಪುರದ ಒಂದು ಚೆನ್ನಾಂಬಿಕಾ ನಿಲಯ ಏನಿದೆ ಆ ಒಂದು ನಿಲಯದಲ್ಲಿ ಈಗ ಪೊಲೀಸರು ಬಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಈಗಾಗಲೇ ನಮ್ಮ ಕ್ಯಾಮರಾಮನ್ ಸಿದ್ದಪ್ಪಾಜಿ ಆ ಒಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತಾರೆ. ಮನೆಯ ವಿಜುವಲ್ಸ್ ಅನ್ನ ಚೆನ್ನಾಂಬಿಕಾ ನಿಲಯದ ಒಳಭಾಗಕ್ಕೆ 15 ನಿಮಿಷಗಳ ಹಿಂದೆ ಏನು ಹೊಳೆನರಸೀಪುರ ನಗರ ಪೊಲೀಸರು ಭೇಟಿ ಕೊಡ್ತಾರೆ. ಇಲ್ಲಿ ಭೇಟಿ ಕೊಟ್ಟು ಒಳಗಡೆ ಭವಾನಿ ರೇವಣ್ಣ ಅವರು ಕೂಡ ಮನೆಯಲ್ಲೇ ಇದ್ದ ಕಾರಣ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಜೊತೆಗೆ ನೇರವಾಗಿ ಅವರೇ ಭವಾನಿ ರೇವಣ್ಣ ಅವರೇ ಮನೆಯಲ್ಲಿ ಇದ್ದ ಕಾರಣ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿ ಇವತ್ತು ಅಥವಾ ನಾಳೆ ವಿಚಾರಣೆಗೆ ಹಾಜರಾಗಿ ಅಂತ ಈಗ ನೋಟಿಸ್ ಅನ್ನ ನೀಡಿದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಎಸ್ಐಟಿ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಮುಖಾಂತರವಾಗಿ ಈ ನೋಟಿಸ್ ಅನ್ನ ಸರ್ವ್ ಮಾಡಿಸುವಂತ ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ. ಹಾಗಾಗಿ ಭವಾನಿ ರೇವಣ್ಣ ಅವರು ಕೂಡ ಈ ನೋಟಿಸ್ಗೆ ಸ್ಪಂದಿಸಿ ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಸ್ ದಾಖಲಾಗಿರೋದ್ರಿಂದ ಈಗ ವಿಚಾರಣೆ ಸಂದರ್ಭದಲ್ಲಿ ಈ ಸಾಂದರ್ಭಿಕ ಸಾಕ್ಷಿಗಳು ಅಂದ್ರೆ ಈ ಲೈಂಗಿಕ ದೌರ್ಜನ್ಯ ಆಗುವಂತ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಏನಾದ್ರೂ ಅವರನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡ್ತಾರೆ. ಹಾಗಾಗಿ ಇವತ್ತು ಅಥವಾ ನಾಳೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ನೋಟಿಸ್ಗೆ ಸ್ಪಂದಿಸಿ ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಸಭಾ. ಬಟ್ ಸಂದೇಶ್, ಇಲ್ಲಿ ಭವಾನಿ ರೇವಣ್ಣನವರ ಪಾತ್ರ ಏನು ಈ ಕೇಸ್ಗೆ ಸಂಬಂಧಪಟ್ಟಂತೆ? ಅವ್ರನ್ನ ಯಾಕೆ ನೋಟಿಸ್ ಕೊಟ್ಟಿರೋದು? ಮನೆ ಕೆಲಸದಾಕೆ ಅವರ ವಿರುದ್ಧವೂ ಏನಾದ್ರೂ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿದ್ರಾ? ಸಭಾ, ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ FIR ದಾಖಲಾಗಿದೆ. ಅದು FIR ನಲ್ಲಿ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಹೆಸರಿದೆ. ಆದ್ರೆ ಅವರ ಮೇಲಿರುವಂತಹ ಆರೋಪಗಳನ್ನ ಪ್ರೂವ್ ಮಾಡುವಂತಹ ಸಂದರ್ಭದಲ್ಲಿ ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಗಳು ಅಂದ್ರೆ ಸಾಂದರ್ಭಿಕ ಸಾಕ್ಷಿಗಳನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೂಡ ತೆಗೆದುಕೊಳ್ತಾರೆ. ಜೊತೆಗೆ ಈಗಾಗಲೇ ಏನು ಸಂತ್ರಸ್ತೆಯ 164 ಹೇಳಿಕೆ ಆಗಿದೆ. ಜೊತೆಗೆ ಪೊಲೀಸರ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಆ 164 ಹೇಳಿಕೆಯ ಪ್ರತಿ ಏನಿರುತ್ತೆ ಆ ಒಂದು ಪ್ರತಿಯನ್ನ ತನಿಖಾಧಿಕಾರಿಗಳಿಗೂ ಕೂಡ ನೀಡ್ತಾರೆ. ಆ ತನಿಖಾಧಿಕಾರಿಗಳು ಆ 164 ಸ್ಟೇಟ್ಮೆಂಟ್ ನ ಹೇಳಿಕೆಯ ಆಧಾರದ ಮೇಲೆ ಮುಂದಿನ ಹಂತದ ಎನ್ಕ್ವೈರಿಯನ್ನ ಮಾಡ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಸಂತ್ರಸ್ತ ಮಹಿಳೆ ಹೇಳಿಕೆ ನೀಡುವಂತ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರ ಹೆಸರನ್ನ ಹೇಳಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ಸಾಕ್ಷಿ ಪರಿಗಣಿಸುವಂತ ಸಂದರ್ಭದಲ್ಲಿ ಅಥವಾ ಅವರ ಹೇಳಿಕೆ ದಾಖಲು ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಹಲವು ಬಾರಿ ಹೇಳಿದ್ದೆ ಈ ರೀತಿ ಮಾಡ್ತಾರೆ ಅಂತ. ಆದ್ರೂ ಕೂಡ ಅವ್ರು ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಅಥವಾ ಏನು ಕೂಡ ಹೇಳಲಿಲ್ಲ ಅಂತ ಏನಾದ್ರೂ ಹೇಳಿದ್ರೆ ಭವಾನಿ ರೇವಣ್ಣ ಅವರ ಒಪಿನಿಯನ್ ಅನ್ನು ಕೂಡ ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಈ ಒಂದು ಚೆನ್ನಾಂಬಿಕಾ ನಿಲಯ ಏನಿದೆ ಈ ಒಂದು ಮನೆಯ ಒಳಗೆ ನಡೆದಂತ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರನ್ನ ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಪರಿಗಣಿಸುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ವಿಚಾರಣೆಗೆ ಹಾಜರಾದ್ರೆ ವಿಚಾರಣೆ ಸಂದರ್ಭದಲ್ಲಿ ಅವರಿಂದ ಹೇಳಿಕೆಯನ್ನ ಪಡೆದುಕೊಳ್ತಾರೆ. ಹೇಳಿಕೆಯನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಒಳಗೆ ಲೈಂಗಿಕ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ನೀವಿದ್ರಾ ಅಥವಾ ನಿಮ್ಗೆ ಮಾಹಿತಿಯನ್ನ ಸಂತ್ರಸ್ತೆಯರು ಕೊಟ್ಟಿದ್ರಾ ಈ ರೀತಿಯಲ್ಲಿ ಪ್ರಶ್ನೆ ಮಾಡಿ ಅವರನ್ನ ಎವಿಡೆನ್ಸ್ ಆಗಿ ಪರಿಗಣಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಹಾಗಾಗಿ ಅವರ ಪಾತ್ರ ಇಷ್ಟೇ, ಸಾಕ್ಷಿಯಾಗಿ ಪರಿಗಣಿಸುವಂತ ಸಾಧ್ಯತೆಗಳು ಈ ಒಂದು ಪ್ರಕರಣದಲ್ಲಿ ದಟ್ಟವಾಗಿದೆ. ಸಭಾ ಸಂದೇಶ್, ಇಲ್ಲಿ A1 ಆರೋಪಿ A2 ಆರೋಪಿಗೆ ನೋಟಿಸ್ ಕೊಟ್ಟಿದ್ದಾಯ್ತು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ಅವ್ರನ್ನು ಕೂಡ ವಿಚಾರಣೆಗೆ ಕರೀತಾ ಇದ್ದಾರೆ. ಇನ್ನು ಯಾರ್ದೆಲ್ಲ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ ಸಂದೇಶ್? ಯಾವ ರೀತಿಯಾಗಿ ಮುಂದೆ ಹಲವು ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕುತೂಹಲ ಕೇಳ್ತಾರೆ. ಸಭಾ, ಪ್ರಮುಖವಾಗಿರುವಂತದ್ದು ಈಗಾಗಲೇ ಸ್ಥಳ ಮಹಜರಾಗಿಲ್ಲ. ಅಂದ್ರೆ ಸ್ಥಳ ಮಹಜರನ್ನ ಇಲ್ಲಿಯವರೆಗೂ ಕೂಡ ಮಾಡಿಲ್ಲ. ಚೆನ್ನಾಂಬಿಕಾ ನಿಲಯ ಏನಿದೆ ಹೊಳೆನರಸೀಪುರದ ಈ ಒಂದು ಮನೆಯ ಒಳಗೆ
ಸ್ಟೋರ್ ರೂಮ್ ಹಾಗೆ ಅಡಿಗೆ ಮನೆಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ರೇವಣ್ಣ ಅವರು ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಅನ್ನೋ ಒಂದು ಆರೋಪ ಮಾಡಿರೋದ್ರಿಂದ ಇಲ್ಲಿ ಸ್ಥಳ ಮಾಜರನ್ನ ಮಾಡೋದಕ್ಕೆ ಬಂದ್ರೆ ಆಟೋಮೆಟಿಕಲಿ ಸ್ಟೇಟ್ಮೆಂಟ್ ಗಳು ಲಭ್ಯವಾಗ್ತಾ ಹೋಗುತ್ತೆ. ಅಂದ್ರೆ ಆ ಘಟನೆ ನಡೆದ ದಿನ ಇಲ್ಲಿ ಯಾರಾದ್ರೂ ಲೈವ್ ಎವಿಡೆನ್ಸ್ ಇದ್ರ ಅಂದ್ರೆ ಸೆಕ್ಯೂರಿಟಿಗಳಾಗಿರ್ಬೋದು ಅಥವಾ ಮನೆ ಕೆಲಸದವರಾಗಿರ್ಬೋದು ಅಥವಾ ಭವಾನಿ ರೇವಣ್ಣ ಅವರಾಗಿರ್ಬೋದು ಅಥವಾ ಸೂರಜ್ ರೇವಣ್ಣ ಅವರಾಗಿರ್ಬೋದು, ಈ ರೀತಿಯಲ್ಲಿ ಯಾರಿದ್ರು ಅಂದ್ರೆ ಈ ರೀತಿಯ ಲೈಂಗಿಕ ದೌರ್ಜನ್ಯ ಪದೇ ಪದೇ ಆಗುವಂತ ಸಂದರ್ಭದಲ್ಲಿ ಈ ಮನೆಯಲ್ಲಿ ಯಾರಿದ್ರು ಅನ್ನೋದನ್ನ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಈಗಾಗಲೇ ಸಂತ್ರಸ್ತೆಯರು ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಮನೆ ಒಳಗೆ ಕೆಲಸದವರು ಯಾರೆಲ್ಲ ಇದ್ರು, ಯಾಕಂದ್ರೆ FIR ನಲ್ಲೂ ಕೂಡ ಸಂತ್ರಸ್ತ ಹೇಳಿಕೆ ಮೆನ್ಷನ್ ಮಾಡಿದ್ದಾರೆ. 6 ಜನ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಆ 6 ಜನರಿಗೂ ಕೂಡ ಈ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಗಳು ಆಗ್ತಾ ಇತ್ತು ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರೋದ್ರಿಂದ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಬೇಕಾಗುತ್ತೆ. ಹಾಗಾಗಿ ಬರೀ ಭವಾನಿ ರೇವಣ್ಣ ಅವರು ಮಾತ್ರವಲ್ಲ, ಮನೆ ಕೆಲಸದಾಕಿಯವರ ಹೆಸರನ್ನ ಏನು 6 ಜನರ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡ್ತಾರೆ. ಯಾಕಂದ್ರೆ FIR ನಲ್ಲಿ ಪ್ರಮುಖವಾಗಿ ಮೆನ್ಷನ್ ಮಾಡಿದ್ದಾರೆ. ನಮಗೂ ಕೂಡ ಅಂದ್ರೆ 6 ಜನ ಮಹಿಳೆಯರಿಗೂ ಕೂಡ ಅದೇ ರೀತಿಯಲ್ಲಿ ಮನೆ ಕೆಲಸದವರಿಗೆ ಅದೇ ರೀತಿಯಲ್ಲಿ ದೌರ್ಜನ್ಯವನ್ನ ಎಸಗ್ತಾ ಇದ್ರು ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಇಲ್ಲಿ ಪ್ರಮುಖವಾಗಿ ಅವರನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸಬಹುದು. ಜೊತೆಗೆ ಅವರನ್ನು ಕೂಡ ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಮುಂದಿನ ಹಂತದಲ್ಲಿ ತನಿಖಾಧಿಕಾರಿಗಳು ಕೂಡ ಮಾಡಬಹುದು. ಹಾಗಾಗಿ ಈಗ ಸದ್ಯ ಭವಾನಿ ರೇವಣ್ಣ ಅವರ ನಂತರ ಮನೆ ಕೆಲಸದವರನ್ನ ಸಾಕಷ್ಟು ಜನರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತ ಸಂದೇಶ್, ಇಲ್ಲಿ ಸ್ವತಃ ಭವಾನಿ ಅವರೇ ಈ ನೋಟಿಸ್ ಅನ್ನ ರಿಸೀವ್ ಮಾಡಿರೋದ್ರಿಂದ ಅವರ ಪಾತ್ರ ಎಷ್ಟು ಮುಖ್ಯವಾಗುತ್ತೆ, ಅವರು ವಿಚಾರಣೆಗೆ ಹಾಜರಾಗಲೇಬೇಕಾಗಿರುವಂತ ಸನ್ನಿವೇಶ ಎಷ್ಟಿದೆ, ಅದರ ಜೊತೆಗೆ ಬೇರೆ ಬೇರೆ ಪ್ರಕರಣದಲ್ಲಿ ನಮ್ಮ ಕೈಗೆ ನೋಟಿಸೇ ಸಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಹೇಳ್ಬಿಡ್ತಾರೆ. ಆದ್ರೆ ಇಲ್ಲಿ ಸ್ವತಃ ಭವಾನಿ ಅವರೇ ನೋಟಿಸ್ ಅನ್ನ ರಿಸೀವ್ ಮಾಡಿರೋದ್ರಿಂದ ಎಷ್ಟೊಂದು ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ಇದು ಅಂತ. ಸಭಾ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಫಿಸಿಕಲ್ ಆಗಿ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಇನ್ನು ಪ್ರಜ್ವಲ್ ರೇವಣ್ಣ ಅವರಾಗಿರ್ಲಿ ಅಥವಾ ರೇವಣ್ಣ ಅವರಾಗ್ಲಿ ಆ ನೋಟಿಸ್ಗೆ ಸ್ಪಂದಿಸಿಲ್ಲ. ಜೊತೆಗೆ ಆ ನೋಟಿಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸರ್ಟನ್ ಟೈಮ್ ಅನ್ನ ಏನ್ ಕೊಟ್ಟಿದ್ರು ಆ ಟೈಮ್ಗೆ ವಿಚಾರಣೆಗೂ ಇಲ್ಲಿವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಸಾಕ್ಷಿಯಾಗಿ ಇವ್ರನ್ನ ಪರಿಗಣನೆ ಮಾಡೋದ್ರಿಂದ ಇವರು ನಾಳೆ ವಿಚಾರಣೆಗೆ ಹಾಜರಾಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೇವಣ್ಣ ಅವರೇ ಇನ್ನೂ ವಿಚಾರಣೆಗೆ ಹಾಜರಾಗಿಲ್ಲ. ಅಂತದ್ರಲ್ಲಿ ಭವಾನಿ ರೇವಣ್ಣ ಅವರನ್ನ ಕರೆದಿರೋದ್ರಿಂದ ಕಾನೂನು ತಜ್ಞರ ಮುಖಾಂತರವಾಗಿ ಕಾನೂನು ಸಲಹೆಯನ್ನ ಪಡೆದು ಅದಾದ ನಂತರ ವಿಚಾರಣೆಗೆ ಹಾಜರಾಗ್ತಾರೆ. ಜೊತೆಗೆ ಇಲ್ಲಿ ರೀಸನ್ಸ್ ಗಳನ್ನ ಕೊಡಬಹುದು. ಅಂದ್ರೆ ಈಗ ಎವಿಡೆನ್ಸ್ ಆಗಿ ಅವರು ಕರೆದಿರೋದ್ರಿಂದ ಅವರು ಕಾರಣಗಳನ್ನ ಕೊಡಬಹುದು. ಯಾವ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗ್ತಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಾರಣಗಳನ್ನ ಕೊಟ್ಟು ತನಿಖಾಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ಕೊಡಬಹುದು. ಹಾಗಾಗಿ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರಣೆಯ ನಂತರ ಇವರು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳಿದೆ. ಈಗಾಗಲೇ ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರೋಪಿ ಅಂತ ನೋಟಿಸ್ ಅನ್ನು ಸರ್ವ್ ಮಾಡಿಲ್ಲ. 41 ಏನ ಅಡಿಯಲ್ಲಿ ನೋಟಿಸ್ ಸರ್ವ್ ಮಾಡಿದ್ರೆ ಆಗ ಆರೋಪಿಗಳಿರ್ತಾರೆ. ಜೊತೆಗೆ ನೋಟಿಸ್ಗೆ ಸ್ಪಂದನೆಯನ್ನ ಮಾಡಬೇಕಾಗುತ್ತೆ. 3 ನೋಟಿಸ್ಗೆ ಸ್ಪಂದನೆ ಮಾಡದೆ ಹೋದ್ರೆ ಅರೆಸ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಇವರನ್ನ ಆರೋಪಿಯಾಗಿ ನೋಟಿಸ್ ಕೊಟ್ಟಿಲ್ಲ. ಅದರ ಬದಲಿಗೆ ಸಾಕ್ಷಿಯಾಗಿ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. SIT ಮುಖಾಂತರವಾಗಿ ಈಗ ನೋಟಿಸ್ ಅನ್ನು ಸರ್ವ್ ಮಾಡುವಂತ ಕೆಲಸವನ್ನ ಮಾಡಿರೋದ್ರಿಂದ ಸಂತ್ರಸ್ತ ಮಹಿಳೆಯರ ಹೇಳಿಕೆಯಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಏನು ಅನ್ನೋದನ್ನ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ರೈಟ್ ಸಂದೇಶ್, ಧನ್ಯವಾದ ಡೀಟೇಲ್ಸ್ಗಾಗಿ.